ಯಾವ ಪಿಂಚಣಿನೂ ಇಲ್ಲ. ಇವಾಗ ಫಾರಂ ಎಲ್ಲ ಫಿಲ್ ಅಪ್ ಮಾಡ್ಕೊಂಡು ಸೈನ್ ಹಾಕಿಸ್ಕೊ ಬನ್ನಿ ಅಂದ್ರು, ಅದ್ ಹಾಕಿಸ್ಕೊ ಬಂದ್ರೆ ಇವಾಗ ರೂಮ್ ಬಾಗ್ಲಾಕೈತೆ. ಇವಾಗ ಅವ್ರ ನಮ್ಗೆ 800 ರೂಪಾಯಿ ಬತ್ತಾಯ್ತು, ಇವಾಗ 6 ತಿಂಗಳಿಂದ ಬತ್ತಾ ಇಲ್ಲ. 2,000 ರೂಪಾಯಿ 3 ತಿಂಗಳಿಂದ ಬತ್ತಾ ಇಲ್ಲ. ಈಗ ಮನೆ ಬಾಡಿಗೆ 600 700 ಇದ್ರೆ ಬರಕಿಲ್ಲ ಅಂತಾರೆ. ಹೆಂಗೆ 2,000 ರೂಪಾಯಿ ಯಾವ ಸರ್ ಮನೆ ಕೊಡ್ತಾರೆ? ಇವಾಗ 600 ರೂಪಾಯಿ 700 ರೂಪಾಯಿ ಮನೆ ಬಾಡಿಗೆ, 2,500 ರೂಪಾಯಿ 1,500 ರೂಪಾಯಿ ಇದ್ರೆ ಪಿಂಚಣಿ ಬರೋದಂತೆ. 2,500 ರೂಪಾಯಿ ಮನೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಸ್ವಂತ ಮನೆ ಇದ್ರೆ ಪಿಂಚಣಿ ಬರಲ್ವಂತೆ, ಬಾಡಿಗೆನೇ ಇರ್ಬೇಕಂತೆ. ಈಗ ಆತರ ಕಾನೂನು ಮಾಡವ್ರೆ, ಏನ್ ಮಾಡೋದು? ಯಾವ ರೂಮ್ ನೋಡಿದ್ರೆ ಬಾಗ್ಲು. ಆ ಫೋನ್ ನಂಬರ್ ಇಸ್ಕ ಫೋನ್ ಮಾಡಿ ಅಂತಾರೆ. ಯಾರ ನಂಬರ್ ಕೊಡ್ತಾರೆ ನಮ್ಗೆ ಫೋನ್ ಮಾಡಕ್ಕೆ? ನಂಬರು ಇಲ್ಲ, ಎಂತದೂ ಇಲ್ಲ. ಒಂದ್ ವಾರದಿಂದ ಅಲಿತಾ ಇದೀವಿ. ಈಗ ಅಲ್ಲಿ ಹೋಗಿದ್ದಕ್ಕೆ 7ನೇ ನಂಬರ್ಗೆ ಹೋಗಿದ್ದಕ್ಕೆ 1ನೇ ನಂಬರ್ಗೆ ಹೋಗಿ ಅಂದ್ರು. 1ನೇ ನಂಬರ್ ಫೋನ್ ನಂಬರ್ ಕೊಡ್ತಾ ಇಲ್ಲ ಅವ್ರದ್ದು. ಎಲ್ಲೋಡು ಖಾಲಿ ಟೇಬಲ್, ಯಾರು ಗಮನಿಸ್ತಾ ಇಲ್ಲ ನಮ್ಗೆ. ಬಂದಿರೋದು 5 ತಿಂಗಳಾಯ್ತು, ಪಿಂಚಿನ್ ಬಂದೇ ಇಲ್ಲ. ಎಲ್ಲ ಮಾಸ್ಕೊಂಡು ಬಂದಿದ್ದು ಕೊಟ್ಟು ತಗೋತಾ ಇಲ್ಲ. 7ಕ್ಕೆ ಹೋಗಿ ಅಂತಾರೆ, 7ಕ್ಕೆ ಬೀಗ ಇರ್ತಿದೆ. 15ಕ್ಕೆ ಬನ್ನಿ, 17ಕ್ಕೆ ಬನ್ನಿ, ಇವಾಗ 20ಕ್ಕೆ ಹೇಳ್ತಾವ್ರೆ ಸರ್. ಏನ್ ಮಾಡ್ಬೇಕು ನೋಡ್ರಿ, ನಮ್ಗೆ ಮಕ್ಕಳಿಲ್ಲ, ಏನಿಲ್ಲ. ನಾವ್ ಏನ್ ಮಾಡ್ಬೇಕು? ನಮ್ಮ ಯಜಮಾನ್ರು ವಾಚ್ಮನ್ ಕೆಲಸ ಮಾಡ್ತಾರೆ, ಅವ್ರಿಗೆ 1,700. ಅವ್ರು ನನ್ಗೆ ಬರ್ತಾ ಇಲ್ಲ ಸರ್. ನಿಲ್ಲಿಸ್ಬಿಟ್ಟವ್ರಪ್ಪ.